ಜೈಲಲ್ಲಿ ನಟ ದರ್ಶನ್ಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಜೈಲಲ್ಲಿದ್ರೂ ಕೂಡ ನಟ ದರ್ಶನ್ ಅವರಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಜೈಲು ವಾಸಿಗಳು ನಟ ದರ್ಶನ್ ಅನ್ನ ನೋಡೋದಿಕ್ಕೆ ನಾನಾ ರೀತಿಯ ಸಾಹಸಗಳನ್ನ ಮಾಡ್ತಿದ್ದಾರಂತೆ. ಪದೇ ಪದೇ ಅನಾರೋಗ್ಯದ ನೆಪವನ್ನ ಹೇಳಿ ದರ್ಶನ್ ನೋಡೋದಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಜೈಲು ವಾಸಿಗಳು. ದರ್ಶನ್ ಇರುವ ಬ್ಯಾರಕ್ ಕಡೆ ಜೈಲು ವಾಸಿಗಳು ತಿರುಗಾಟವನ್ನ ಮಾಡ್ತಿದ್ದಾರೆ. ಅಲ್ಲಿ ಸುತ್ತಾಟ ಮಾಡೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯ ಸಮೀಪದಲ್ಲಿರುವಂತಹ ನಟ ದರ್ಶನ್ ಸ್ಪೆಷಲ್ ಬ್ಯಾರಕ್ನಲ್ಲಿ ನಟ ದರ್ಶನ್ ಇದ್ದಾರೆ. ಅದು ಜೈಲಾಸ್ಪತ್ರೆಯ ಸಮೀಪದಲ್ಲಿದೆ. ಹಾಗಾಗಿ ಆ ಜೈಲಾಸ್ಪತ್ರೆಗೆ ಹೋಗೋದಿಕ್ಕೆ ಅಂತ ನಾನಾ ರೀತಿಯ ನೆಪಗಳನ್ನ ಹೇಳಿ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ತಲೆನೋವು ಹೀಗೆ ಆರೋಗ್ಯ ಸಮಸ್ಯೆಯ ನೆಪಗಳನ್ನ ಹೇಳಿ ಆಗಾಗ ಹೋಗ್ಬರ್ತಾ ಇದ್ದಾರೆ. ಜೈಲಿನ ವೈದ್ಯರ ಪರಿಶೀಲನೆಯ ಸಂದರ್ಭದಲ್ಲಿ ರೋಗಿಗಳ ಬಗ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇಂಜೆಕ್ಷನ್ ಬೇಡ, ಮಾತ್ರ ಕೊಡಿ ಅಂತ ರೋಗಿಗಳು ಹೇಳ್ತಾ ಇದ್ದಾರಂತೆ. ಜೈಲು ಅಧಿಕಾರಿಗಳಿಗೆ ಜೈಲು ವಾಸಿಗಳ ಈ ನಡವಳಿಕೆ ಏನಿದೆ ಅದು ಈಗ ಸಾಕಷ್ಟು ತಲೆನೋವು ತಂದಿಟ್ಟಿದೆ. ನಟ ದರ್ಶನ್ ಅನ್ನ ನೋಡಬೇಕು ಅಂತ ಹೇಳಿಕೊಂಡು ನಾನಾ ರೀತಿಯಾಗಿ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಜೈಲು ವಾಸಿಗಳು. ಸೊ ಅಲ್ಲಿ ಪದೇ ಪದೇ ಅನಾರೋಗ್ಯದ ನೆಪವನ್ನ ಹೇಳಿ ದರ್ಶನ್ ನೋಡೋದಕ್ಕೆ ಅಲ್ಲಿ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಇರುವಂತಹ ಬ್ಯಾರಕ್ ಏನಿದೆ ಅದು ಜೈಲಿನ ಆಸ್ಪತ್ರೆಯ ಸಮೀಪದಲ್ಲೇ ಇರೋದು. ಸ್ಪೆಷಲ್ ಬ್ಯಾರಕ್ನಲ್ಲಿ ದರ್ಶನ್ ಇದ್ದಾರೆ. ಸೊ ಅಲ್ಲಿ ಆ ಒಂದು ಜೈಲಿನ ಆಸ್ಪತ್ರೆಗೆ ತೆರಳೋದಕ್ಕೆ ಅಂತ ನಾನಾ ರೀತಿಯ ನೆಪಗಳನ್ನು ಹೇಳಿ ಜೈಲುವಾಸಿಗಳು ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ತಲೆನೋವು ಹೀಗೆ ಆರೋಗ್ಯದ ಸಮಸ್ಯೆಗಳ ನೆಪಗಳನ್ನು ಹೇಳಿಕೊಂಡು ಜೈಲಿನ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ವೈದ್ಯರು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅನುಮಾನ ಬರ್ತಾ ಇದೆ. ಯಾಕಂತಂದರೆ ಇಂಜೆಕ್ಷನ್ ಬೇಡ, ಮಾತ್ರ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ. ಹೀಗಾಗಿ ಈ ಒಂದು ನಡವಳಿಕೆ ಏನಿದೆ ಜೈಲುವಾಸಿಗಳ ನಡವಳಿಕೆ ಅದು ಅಲ್ಲಿನ ಅಧಿಕಾರಿಗಳಿಗೂ ಕೂಡ ಈಗ ತಲೆನೋವು ತಂದಿಟ್ಟಿದೆ. ನಟ ದರ್ಶನ್ ಜೈಲಲ್ಲಿದ್ದರೂ ಕೂಡ ಅಲ್ಲಿ ಸಾಕಷ್ಟು ಅವರಿಗೂ ಕೂಡ ಅಂದರೆ ಜೈಲಿನ ಇತರ ಜೈಲುವಾಸಿಗಳೇನಿದ್ದಾರೆ ಅವರನ್ನು ನೋಡಬೇಕು ಅಂತ ಹೇಳಿಕೊಂಡು ನಾನಾ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೈಲಲ್ಲಿ ನಟ ದರ್ಶನ್ಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಜೈಲಲ್ಲಿದ್ರೂ ಕೂಡ ನಟ ದರ್ಶನ್ ಅವರಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಜೈಲು ವಾಸಿಗಳು ನಟ ದರ್ಶನ್ ಅನ್ನ ನೋಡೋದಿಕ್ಕೆ ನಾನಾ ರೀತಿಯ ಸಾಹಸಗಳನ್ನ ಮಾಡ್ತಿದ್ದಾರಂತೆ. ಪದೇ ಪದೇ ಅನಾರೋಗ್ಯದ ನೆಪವನ್ನ ಹೇಳಿ ದರ್ಶನ್ ನೋಡೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಜೈಲು ವಾಸಿಗಳು. ದರ್ಶನ್ ಇರುವ ಬ್ಯಾರಕ್ ಕಡೆ ಜೈಲು ವಾಸಿಗಳು ತಿರುಗಾಟವನ್ನ ಮಾಡ್ತಿದ್ದಾರೆ. ಅಲ್ಲಿ ಸುತ್ತಾಟ ಮಾಡೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯ ಸಮೀಪದಲ್ಲಿರುವಂತಹ ನಟ ದರ್ಶನ್ ಸ್ಪೆಷಲ್ ಬ್ಯಾರಕ್ನಲ್ಲಿ ನಟ ದರ್ಶನ್ ಇದ್ದಾರೆ. ಅದು ಜೈಲಾಸ್ಪತ್ರೆಯ ಸಮೀಪದಲ್ಲಿದೆ. ಹಾಗಾಗಿ ಆ ಜೈಲಾಸ್ಪತ್ರೆಗೆ ಹೋಗೋದಿಕ್ಕೆ ಅಂತ ನಾನಾ ರೀತಿಯ ನೆಪಗಳನ್ನು ಹೇಳಿ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ತಲೆನೋವು ಹೀಗೆ ಆರೋಗ್ಯ ಸಮಸ್ಯೆಯ ನೆಪಗಳನ್ನು ಹೇಳಿ ಆಗಾಗ ಹೋಗ್ಬರ್ತಾ ಇದ್ದಾರೆ. ಜೈಲಿನ ವೈದ್ಯರ ಪರಿಶೀಲನೆಯ ಸಂದರ್ಭದಲ್ಲಿ ರೋಗಿಗಳ ಬಗ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇಂಜೆಕ್ಷನ್ ಬೇಡ, ಮಾತ್ರ ಕೊಡಿ ಅಂತ ರೋಗಿಗಳು ಹೇಳ್ತಾ ಇದ್ದಾರಂತೆ. ಜೈಲು ಅಧಿಕಾರಿಗಳಿಗೆ ಜೈಲು ವಾಸಿಗಳ ಈ ನಡವಳಿಕೆ ಏನಿದೆ ಅದು ಈಗ ಸಾಕಷ್ಟು ತಲೆನೋವು ತಂದಿಟ್ಟಿದೆ. ನಟ ದರ್ಶನ್ ಅನ್ನ ನೋಡಬೇಕು ಅಂತ ಹೇಳಿಕೊಂಡು ನಾನಾ ರೀತಿಯಾಗಿ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಜೈಲುವಾಸಿಗಳು. ಸೊ ಅಲ್ಲಿ ಪದೇ ಪದೇ ಅನಾರೋಗ್ಯದ ನೆಪವನ್ನ ಹೇಳಿ ದರ್ಶನ್ ನೋಡೋದಕ್ಕೆ ಅಲ್ಲಿ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಇರುವಂತಹ ಬ್ಯಾರಕ್ ಏನಿದೆ ಅದು ಜೈಲಿನ ಆಸ್ಪತ್ರೆಯ ಸಮೀಪದಲ್ಲೇ ಇರೋದು. ಸ್ಪೆಷಲ್ ಬ್ಯಾರಕ್ನಲ್ಲಿ ದರ್ಶನ್ ಇದ್ದಾರೆ. ಸೊ ಅಲ್ಲಿ ಆ ಒಂದು ಜೈಲಿನ ಆಸ್ಪತ್ರೆಗೆ ತೆರಳೋದಕ್ಕೆ ಅಂತ ನಾನಾ ರೀತಿಯ ನೆಪಗಳನ್ನು ಹೇಳಿ ಜೈಲುವಾಸಿಗಳು ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ತಲೆನೋವು ಹೀಗೆ ಆರೋಗ್ಯದ ಸಮಸ್ಯೆಗಳ ನೆಪಗಳನ್ನು ಹೇಳಿಕೊಂಡು ಜೈಲಿನ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ವೈದ್ಯರು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅನುಮಾನ ಬರ್ತಾ ಇದೆ. ಯಾಕಂತಂದರೆ ಇಂಜೆಕ್ಷನ್ ಬೇಡ, ಮಾತ್ರ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ. ಹೀಗಾಗಿ ಈ ಒಂದು ನಡವಳಿಕೆ ಏನಿದೆ ಜೈಲುವಾಸಿಗಳ ನಡವಳಿಕೆ ಅದು ಅಲ್ಲಿನ ಅಧಿಕಾರಿಗಳಿಗೂ ಕೂಡ ಈಗ ತಲೆನೋವು ತಂದಿಟ್ಟಿದೆ. ನಟ ದರ್ಶನ್ ಜೈಲಲ್ಲಿದ್ದರೂ ಕೂಡ ಅಲ್ಲಿ ಸಾಕಷ್ಟು ಅವರಿಗೂ ಕೂಡ ಅಂದರೆ ಜೈಲಿನ ಇತರ ಜೈಲುವಾಸಿಗಳೇನಿದ್ದಾರೆ ಅವರನ್ನು ನೋಡಬೇಕು ಅಂತ ಹೇಳಿಕೊಂಡು ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.